ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಅಚ್ಚರಿಯ ವಿದ್ಯಮಾನ. ಆರಂಭದಲ್ಲಿ ಎಐಸಿಸಿ ಹೆಗಲಿಗೆ ಜವಾಬ್ದಾರಿಯನ್ನ ಹಾಕಿದ್ದಾರೆ ಶಾಸಕರು. ಸಿಎಲ್ಪಿ ನಾಯಕನ ಆಯ್ಕೆ ಎಐಸಿಸಿ ಹೆಗಲಿಗೆ ಹಾಕಿದ್ರು ಅಲ್ಲಿದ್ದಂತ ಶಾಸಕರು. ಬಳಿಕ ಸಿದ್ದರಾಮಯ್ಯ ಮನವೊಲಿಸ್ತಾರೆ ಹೈಕಮಾಂಡ್ ನಾಯಕರು. ಇಲ್ಲೇ ಮತ್ತು ಇವತ್ತೇ ಆಯ್ಕೆ ಪ್ರಕ್ರಿಯೆ ಮಾಡಿ ಅನ್ನೋದಾಗಿ ಮನವೊಲಿಕೆ ಮಾಡ್ತಾರೆ. ಸಿದ್ದರಾಮಯ್ಯ ಮೂಲಕನೇ ಹೆಸರನ್ನ ಸೂಚಿಸ್ತಾರೆ ಹೈಕಮಾಂಡ್. ಸಿದ್ದರಾಮಯ್ಯ ಮನವೊಲಿಕೆ ಪರಿಣಾಮ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ ಇವತ್ತು. ನೋಡಿ, ಬಹಳ ಸುಲಭ ಅಂತ ಅನ್ಕೊಂಡಿದ್ವಿ, ಇಲ್ಲ. ಈ ಹಿಂದೆನೂ ಕೂಡ ಶಾಸಕರು ಸಿಎಂ ಅವ್ರಿಗೆ ಅದನ್ನೇ ಹೇಳಿದ್ದು, ಸಿಎಂ ಆಗಿದ್ದಾಗ ಸಿದ್ದರಾಮಯ್ಯನವರು, ಇಷ್ಟು ಬೇಗ ರಾಜೀನಾಮೆಯನ್ನ ಕೊಡಬೇಡಿ, ಸಮಯ ತಗೊಳ್ಳಿ, ಹಾಗೆ ಶಾಸಕರ ಸಹಿ ಸಂಗ್ರಹ ಮಾಡಿ, ಅದಾದ ನಂತರ ನೀವು ನಿರ್ಧಾರವನ್ನ ಮಾಡಿ ಅಂತ. ಇವತ್ತು ಸಿಎಲ್ಪಿ ಸಭೆನಲ್ಲೂ ಕೂಡ ಅದೇ ರೀತಿ ಮಾತುಗಳು ಕೇಳಿ ಬಂತು. ಸಿಎಲ್ಪಿ ನಾಯಕನ ಆಯ್ಕೆಯನ್ನ ಎಐಸಿಸಿ ಹೆಗಲಿಗೆ ಹಾಕ್ತಾರೆ ಶಾಸಕರು. ಆ ನಂತರದಲ್ಲಿ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರ ಮನವೊಲಿಸ್ತಾರೆ. ಇಲ್ಲ, ಇವತ್ತೇ ಆಗಬೇಕು ಆಯ್ಕೆ ಪ್ರಕ್ರಿಯೆ ಮಾಡಿ ಅನ್ನೋದಾಗಿ ಹೇಳುತ್ತಾರೆ. ಹಾಗೆ ಸಿದ್ದರಾಮಯ್ಯನವರ ಮೂಲಕನೇ ಹೆಸರನ್ನ ಸೂಚಿಸ್ತಾರೆ ಹೈಕಮಾಂಡ್. ಸಿದ್ದರಾಮಯ್ಯನವರ ಮನವೊಲಿಕೆ ಮಾಡೋದರಲ್ಲಿ ಹೈಕಮಾಂಡ್ ಸಕ್ಸಸ್ ಆಗುತ್ತೆ. ಹಾಗಾಗಿನೇ ಇವತ್ತು ಸಿಎಲ್ಪಿ ನಾಯಕನ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಇಲ್ಲ ಅಂದ್ರೆ ಶಾಸಕರು ಮತ್ತೆ ಎಐಸಿಸಿ ನಾಯಕರು ಯಾವ ಹೆಸರು ಹೇಳುತ್ತಾರೆ ಅದಕ್ಕೆ ನಾವು ಒಪ್ಪಿಗೆ ಸೂಚಿಸ್ತೀವಿ, ಮತ್ತೆ ಸಹಿ ಸಂಗ್ರಹ, ಇನ್ನೊಂದು ಮತ್ತೊಂದು ಅಂತ ಮತ್ತೆ ದೊಡ್ಡ ಪ್ರೊಸೀಜರೇ ಆಗಿರೋದು. ಬಟ್ ಇಲ್ಲ, ಸಿದ್ದರಾಮಯ್ಯನವರ ಮನವೊಲಿಸಿದ್ದಾರೆ ಹೈಕಮಾಂಡ್ ನಾಯಕರು. ಕೆಸಿ ವೇಣುಗೋಪಾಲ್ ಇದ್ದಾರೆ, ಸುರ್ಜೇವಾಲಾ ಅವರಿದ್ದಾರೆ. ಸಿದ್ದರಾಮಯ್ಯನವರ ಮನವೊಲಿಸಿರೋದ್ರಿಂದಲೇ ಇವತ್ತು ಸಿಎಲ್ಪಿ ನಾಯಕನಾಗಿ ಡಿಕೆಶಿ ಅವರ ಆಯ್ಕೆ ಪ್ರಕ್ರಿಯೆ ನಡೆದಿದೆ. ನೋಡಿ, ಬಹಳ ಸುಲಭ ಆಗುತ್ತೆ ಸಿಎಲ್ಪಿ ಸಭೆಯನ್ನ ಕರೆಯೋದು. ಹಾಗೆ ಸಿದ್ದರಾಮಯ್ಯನವರು ಡಿಕೆಶಿ ಅವರ ಹೆಸರನ್ನ ಹೇಳ್ತಾರೆ, ಅಲ್ಲಿಗೆ ಮುಗಿಯುತ್ತೆ ಅಂತ ಅನ್ಕೊಂಡಿದ್ವಿ, ಇಲ್ಲ. ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ಒಂದು ವಿದ್ಯಮಾನ ನಡೆಯುತ್ತೆ. ಶಾಸಕರುಗಳ ಕಡೆಯಿಂದ ಒಂದು ಶಾಕ್. ಎಐಸಿಸಿ ಹೆಸರನ್ನ ಹೇಳಿ, ಅವ್ರು ಯಾವ ಹೆಸರನ್ನ ಸೂಚನೆ ಮಾಡ್ತಾರೋ ಅದಕ್ಕೆ ನಮ್ ಬೆಂಬಲ ಇದೆ ಅನ್ನೋದಾಗಿ ಮಾತನ್ನ ಪ್ರಾರಂಭ ಮಾಡ್ತಾರೆ. ಬಟ್ ಇಲ್ಲಿಗೆ ಈಗ ಮುಗಿದಿದೆ, ಪ್ರಕ್ರಿಯೆ ಮುಗ್ದಿದೆ.